ಶ್ರೀ ಸಿದ್ಧಿವಿನಾಯಕ ಮಂದಿರ. ಅಂದರೆ ಈ ಒಂದು ಸಿದ್ಧಿವಿನಾಯಕ ಮಂದಿರದಲ್ಲಿ ಕಾರವಾರದ ಎಲ್ಲ ಭಕ್ತಾದಿಗಳು ಕೂಡ ವಿಶೇಷವಾಗಿ ಸೇವೆಗಳನ್ನು ಸಲ್ಲಿಸ್ಕೊಂಡು ಹೋಗುವ ಸನ್ನಿಧಿ ಆದ ಕಾರಣ ಇವತ್ತಿನ ದಿವಸ, ಮೊನ್ನೆ ದಿವಸ ಏನು ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರಿಂದ ಏನು ಕೃತ್ಯಗಳು ನಡೆದಿದೆಯೋ ಅದರ ಯಾವ ಒಂದು ಉದ್ದೇಶದಿಂದ ಅವರು ಮಾಡಿದ್ದಾರೆ ಅಂದರೆ, ಮುಂದೊಂದು ದಿನ ನಾವೆಲ್ಲರೂ ಕೂಡ ಕಣ್ಣು ಮುಚ್ಚಿ ಕುತ್ಕೊಳ್ಳುವಂಥ ಒಂದು ದೃಶ್ಯಗಳು ಕಾಣುವಂಥ ಒಂದು ದಿನ ಮಾಡಬೇಕು ಅಂತ ಅವರ ಇಚ್ಛೆ ಆಗಿದೆ ಅಂತ ಅನ್ನಿಸ್ತದೆ. ಆದರೆ ಅದರ ವಿರುದ್ಧವಾಗಿ ಈಗ ಸೈನಿಕರೆಲ್ಲರೂ ಕೂಡ ಅದರ ಹೋರಾಟಕ್ಕಾಗಿ ನಿಲ್ಲುತ್ತಿದ್ದಾರೆ. ಕೇಂದ್ರ ಸರ್ಕಾರ ಏನು ಆದೇಶವನ್ನು ಹೊರಡಿಸಿದೆಯೋ ಅದೇ ರೀತಿಯ ಪ್ರಕಾರ ಅಲ್ಲಿರುವಂಥ ಭಯೋತ್ಪಾದಕರೆಲ್ಲರನ್ನು ಕೂಡ ಹೊರದಬ್ಬಿಸಿ ಆ ನಂತರ ನಮ್ಮ ಭಾರತ ಕ್ಷೇತ್ರದಲ್ಲಿ ಅಂದರೆ ದೇಶದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಹೇಳುವಂಥ ಬಾಂಧವ್ಯ ಇತ್ತು, ಮುಂದೆ ಅದೇ ರೀತಿಯಲ್ಲಿ ಉಳಿಬೇಕು ಅನ್ನುವಂಥ ಒಂದು ವಿಶೇಷವಾಗಿ. ಮತ್ತು ಇವತ್ತಿನ ದಿವಸ ಸಿದ್ಧಿವಿನಾಯಕನಿಗೆ ಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡಿ ರುದ್ರಾಭಿಷೇಕಗಳನ್ನು ಮಾಡಾಗಿದೆ. ವಿಶೇಷವಾಗಿ ಅಲ್ಲಿ ಏನು ರಕ್ಷಣೆಗಾಗಿ ಸೈನಿಕರು ಏನು ಇದ್ದಾರೋ ಆ ಸೈನಿಕರು ಏನು ಹೊರಟಿದ್ದಾರೋ ಅವರಿಗೆಲ್ಲರಿಗೂ ಕೂಡ ರಕ್ಷವಾಗಿ ಬರಬೇಕು, ಅವರವರ ಸಂಸಾರದಲ್ಲಿ ಅವರು ಯಾವತ್ತೂ ಕೂಡ ಸಂತೋಷದಿಂದ ಇರುವಂಥ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಬೇಕು. ಮೊನ್ನೆ ದಿವಸ ಏನು ಒಂದು ವಾತಾವರಣ ಆಗಿದೆಯೋ ಅದು ಕೊನೆಯದಾಗಬೇಕು. ಇನ್ನು ಮತ್ತು ಮುಂದೆ ಯಾವತ್ತೂ ಕೂಡ ಆ ಒಂದು ಸನ್ನಿವೇಶಗಳು ನಮ್ಮ ದೇಶದಲ್ಲಿ ಆಗದೇ ಇರುವಂಥ ರೀತಿಯಲ್ಲಿ ಆಗಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಇಟ್ಟು ಎಲ್ಲ ಭಕ್ತಾದಿಗಳು ಸೇರಿ ಈ ಶ್ರೀ ಸಿದ್ಧಿವಿನಾಯಕ ವ್ಯಾಪಾರಸ್ಥರ ಸನ್ನಿಧಿಯಲ್ಲಿ ಈ ವಿಶೇಷವಾದಂಥ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದಾರೆ.